ಅಸ್ತಿತ್ವದ ಮೂಲವನ್ನು ಅರಿಯುವ ಈ ಮೂಲಗಳ ಒಳನೋಟಕ್ಕೆ ಸ್ವಾಗತ. ಭಗವದ್ಗೀತೆಯ 7ನೇ ಅಧ್ಯಾಯವಾದ ಜ್ಞಾನವಿಜ್ಞಾನ ಯೋಗ ಕೇವಲ ಕುರುಡು ನಂಬಿಕೆಯ ಬಗ್ಗೆ ಮಾತ್ರ ಮಾತನಾಡುವುದಿಲ್ಲ. ಬದಲಾಗಿ ಇದು ವಾಸ್ತವದ ಮೂಲಸ್ವರೂಪವನ್ನು ಅರ್ಥಮಾಡಿಕೊಳ್ಳುವ ಒಂದು ಅದ್ಭುತವಾದ ತಾತ್ವಿಕ ಅನ್ವೇಷಣೆ. ಅಂದ್ರೆ ಕೇವಲ ದಿನನಿತ್ಯದ ಕೆಲಸಗಳು ಅಥವಾ ಧ್ಯಾನದಿಂದ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಜ್ಞೆ ಅಂದ್ರೆ ಏನು ಅಂತ ಆಳವಾಗಿ ಹುಡುಕುವ ಪ್ರಯತ್ನ ಇದಾಗಿದೆ. ಸರಿ, ಈಗ ನೇರವಾಗಿ ವಿಷಯದೊಳಗೆ ಇಳಿಯೋಣ. ಮಾನವನ ಅಸ್ತಿತ್ವದ ಗೊಂದಲಗಳ ಬಗ್ಗೆ ಅರ್ಜುನನಿಗಿದ್ದ ಅತ್ಯಂತ ಮೂಲಭೂತ ಪ್ರಶ್ನೆ ಇದು. ನಾವು ಪ್ರತಿದಿನ ಕಣ್ಣಿನಿಂದ ನೋಡುವ, ಸ್ಪರ್ಶಿಸುವ, ಅನುಭವಿಸುವ ಈ ಭೌತಿಕ ಪ್ರಪಂಚದ ಆಚೆಗೆ ನಿಜವಾಗಿಯೂ ಏನಾದರೂ ಇದೆಯಾ? ನಾವೆಲ್ಲರೂ ನಮ್ಮ ದೈನಂದಿನ ಹೋರಾಟಗಳಲ್ಲಿ ಮುಳುಗಿ ಹೋಗಿರುವಾಗ ಈ ಇಡೀ ಜಗತ್ತನ್ನು ನಡೆಸ್ತಿರುವ ಆ ಅತೀಂದ್ರಿಯ ಶಕ್ತಿ ಯಾವುದೋ ಅನ್ನೋ ಪ್ರಶ್ನೆ ಮೂಡುವುದು ಸಹಜ ಅಲ್ವಾ? ಇದು ನಮ್ಮ ಭೌತಿಕ ಮಿತಿಗಳನ್ನು ಮೀರಿ ಯೋಚಿಸಲು ಪ್ರೇರೇಪಿಸುತ್ತದೆ. ನೋಡಿ, ಮೂಲ ಗ್ರಂಥದಲ್ಲಿ ಹೇಳಿರುವ ಒಂದು ಮಾತು ನಿಜಕ್ಕೂ ಆಶ್ಚರ್ಯ ತರಿಸುತ್ತೆ. ಸತ್ಯದ ಅರಿವು ಎಷ್ಟು ಅಪರೂಪ ಅಂದ್ರೆ ಸಾವಿರಾರು ಜನರಲ್ಲಿ ಕೇವಲ ಒಬ್ರು ಮಾತ್ರ ಪರಿಪೂರ್ಣತೆಗಾಗಿ ಅಥವಾ ಸತ್ಯವನ್ನು ಅರಿಯಲು ಪ್ರಾಮಾಣಿಕವಾಗಿ ಪ್ರಯತ್ನಿಸ್ತಾರಂತೆ. ಆ ಪ್ರಯತ್ನಿಸುವ ಸಾಧಕರಲ್ಲೂ ಕೂಡ ಕೇವಲ ಒಬ್ರು ಮಾತ್ರ ಅಂತಿಮ ಸತ್ಯವನ್ನು ಸಂಪೂರ್ಣವಾಗಿ ಅರಿತುಕೊಳ್ತಾರೆ. ಇದು ವಾಸ್ತವದ ನೈಜ ಸ್ವರೂಪವನ್ನು ಅರಿಯುವ ಹಾದಿ ಎಷ್ಟು ಕಠಿಣವಾಗಿದೆ ಅನ್ನೋದನ್ನ ಒತ್ತಿ ಹೇಳ್ತದೆ. ಭಾಗ 1. ವಸ್ತುವಿನ ವಿರುದ್ಧ ಶುದ್ಧ ಪ್ರಜ್ಞೆ. ಇಡೀ ಬ್ರಹ್ಮಾಂಡದ ರಚನೆಯನ್ನು ಅರ್ಥ ಮಾಡಿಕೊಳ್ಬೇಕು ಅಂದ್ರೆ ಮೊದಲು ವಾಸ್ತವದ ದ್ವಂದ್ವ ಸ್ವರೂಪವನ್ನು ನಾವು ಅರಿಯಬೇಕಾಗುತ್ತೆ. ಇಲ್ಲಿ ಜ್ಞಾನ ಮತ್ತು ಪ್ರಕೃತಿ ಎಂಬ 2 ಪದಗಳ ಅರ್ಥವನ್ನು ನಿಖರವಾಗಿ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಅಪರ ಪ್ರಕೃತಿ ಅಂದ್ರೆ ಕೆಳಹಂತದ ಪ್ರಕೃತಿ. ಇದರಲ್ಲಿ ಭೂಮಿ, ನೀರು, ಬೆಂಕಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಎಂಬ 8 ಅಂಶಗಳು ಸೇರಿವೆ. ಇದು ನಿರಂತರವಾಗಿ ಬದಲಾಗುವ ಜಡವಸ್ತು. ಇದಕ್ಕೆ ಸಂಪೂರ್ಣ ವಿರುದ್ಧವಾಗಿ ಪರಾಪ್ರಕೃತಿ ಅನ್ನೋದು ಉನ್ನತ ಹಂತದ ಪ್ರಕೃತಿ. ಇದು ಎಂದಿಗೂ ಬದಲಾಗದ, ಕಾಲಾತೀತವಾದ ಮತ್ತು ಜಡವಸ್ತುಗಳಿಗೆ ಜೀವವನ್ನು ನೀಡುವ ಶುದ್ಧ ಪ್ರಜ್ಞೆಯಾಗಿದೆ. ಈ ಗಹನವಾದ ಪರಿಕಲ್ಪನೆಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ನಮ್ಮ ಆಧುನಿಕ ಸ್ಮಾರ್ಟ್ಫೋನನ್ನೇ ಒಂದು ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ಫೋನಿನ ಸ್ಕ್ರೀನ್, ಬ್ಯಾಟರಿ, ಕ್ಯಾಮೆರಾ ಇದೆಲ್ಲ ಭೌತಿಕ ಅಂಶಗಳು, ಅಂದರೆ ಅಪರ ಪ್ರಕೃತಿ ಅಥವಾ ಹಾರ್ಡ್ವೇರ್ಗೆ ಸಮಾನ. ಅದರೊಳಗಿರುವ ಆಪರೇಟಿಂಗ್ ಸಿಸ್ಟಮ್ ನಮ್ಮ ಮನಸ್ಸು ಮತ್ತು ಬುದ್ಧಿಯಂತೆ ಕೆಲಸ ಮಾಡ್ತವೆ. ಆದರೆ ಆ ಫೋನನ್ನು ಬಳಸುವ ಬಳಕೆದಾರನಿಲ್ಲದೆ ಆ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಎರಡೂ ಸಂಪೂರ್ಣ ನಿಷ್ಪ್ರಯೋಜಕ ಅಲ್ವಾ? ಆ ಬಳಕೆದಾರನೇ ಇಲ್ಲಿ ಪರಪ್ರಕೃತಿ, ಅಂದರೆ ಶುದ್ಧ ಪ್ರಜ್ಞೆ. ಪ್ರಜ್ಞೆ ಅನ್ನುವ ಚೈತನ್ಯವಿಲ್ಲದೆ ನಮ್ಮ ಭೌತಿಕ ದೇಹ ಮತ್ತು ಮನಸ್ಸು ಕೇವಲ ಜಡ ವಸ್ತುವಷ್ಟೇ. ಭಾಗ 2. ಸೃಷ್ಟಿಯ ಏಕೈಕ ಮೂಲ. ಈ ಜಡವಸ್ತು ಮತ್ತು ಜೀವಂತ ಪ್ರಜ್ಞೆ ಪರಸ್ಪರ ವಿರೋಧಿಗಳಲ್ಲ, ಎರಡೂ ಒಂದೇ ಮೂಲದಿಂದ ಬಂದಿವೆ. ಆ ಸೃಷ್ಟಿಯ ಏಕೈಕ ಮೂಲದ ಬಗ್ಗೆ ಹೇಳುವಾಗ ಹೀಗೆ ಹೇಳಲಾಗಿದೆ: ನನಗಿಂತ ಶ್ರೇಷ್ಠವಾದದ್ದು ಬೇರೆ ಯಾವುದೂ ಇಲ್ಲ, ದಾರದಲ್ಲಿ ಮುತ್ತುಗಳನ್ನು ಪೂರ್ಣಿಸಿದಂತೆ ಎಲ್ಲವೂ ನನ್ನ ಮೇಲೆ ನಿಂತಿದೆ. ಇದನ್ನೊಮ್ಮೆ ಯೋಚಿಸಿ. ಒಂದು ಸುಂದರವಾದ ಮುತ್ತಿನ ಹಾರವನ್ನು ನೋಡಿದಾಗ ನಮಗೆ ಕೇವಲ ಮುತ್ತುಗಳು ಮಾತ್ರ ಎದ್ದು ಕಾಣಿಸುತ್ತವೆ. ಆದರೆ ಆ ಮುತ್ತುಗಳನ್ನು ಒಟ್ಟಿಗೆ ಹಿಡಿದಿಟ್ಕೊಂಡಿರುವ ದಾರ ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ದಾರ ಕತ್ತರಿಸಿದ್ರೆ ಮುತ್ತುಗಳು ಚಲ್ಲಾಪಿಲ್ಲಿಯಾಗುತ್ತವೆ. ಅದೇ ರೀತಿ ಪ್ರಜ್ಞೆ ಅನ್ನುವ ಈ ಅಗೋಚರವಾದ ದೈವಿಕ ದಾರವು ವೈವಿಧ್ಯಮಯವಾದ ಈ ಇಡೀ ಬ್ರಹ್ಮಾಂಡವನ್ನು ಅತ್ಯಂತ ಸುಂದರವಾಗಿ ಬೆಸೆದು ಹಿಡಿದಿಟ್ಕೊಂಡಿದೆ. ಭಾಗ 3. ಮಾಯೆ ಅಥವಾ ಭ್ರಮೆಯ ಪರದೆ. ಎಲ್ಲವೂ ಒಂದೇ ಮೂಲದಿಂದ ಬಂದಿದ್ರೆ ನಾವು ಆ ಅಂತಿಮ ಸತ್ಯವನ್ನು ಯಾಕೆ ಸುಲಭವಾಗಿ ಗುರುತಿಸಲು ಆಗ್ತಾ ಇಲ್ಲ? ಇಲ್ಲಿಗೆ ಬರ್ತದೆ ಈ ಮಾಯೆಯ ಪರಿಕಲ್ಪನೆ. ಇಲ್ಲಿ ಕಾಣಿಸ್ತಿರುವ ಪ್ರಕೃತಿಯ ಸೌಂದರ್ಯ ಎಷ್ಟೊಂದು ಆಕರ್ಷಕವಾಗಿದೆ ನೋಡಿ. ಆದರೆ ವಾಸ್ತವದಲ್ಲಿ ಈ ಭೌತಿಕ ಪ್ರಪಂಚವು ಒಂದು ಕಾಸ್ಮಿಕ್ ಭ್ರಮೆಯಾಗಿದೆ. ಇದು ತನ್ನ ಸೌಂದರ್ಯ ಮತ್ತು ಲೌಕಿಕ ಸುಖಗಳಿಂದಲೇ ನಮ್ಮನ್ನು ಆಳವಾದ ಆಧ್ಯಾತ್ಮಿಕ ಸತ್ಯಗಳಿಂದ ವಿಚಲಿತಗೊಳಿಸುತ್ತದೆ. ಅಂತಿಮ ಸತ್ಯವನ್ನು ಮರೆಮಾಚುವ ಪ್ರಬಲವಾದ ಶಕ್ತಿಯೇ ಮಾಯೆ. ಇದನ್ನ ಒಂದು ವಿಜ್ಞಾನದ ಉದಾಹರಣೆ ಮೂಲಕ ನೋಡೋದಾದ್ರೆ, ಈ ಮಾಯೆ ಸರಿಯಾಗಿ ಪ್ರಿಸಮ್ನಂತೆ ಕೆಲಸ ಮಾಡ್ತದೆ. ಶುದ್ಧವಾದ ಬಿಳಿ ಬೆಳಕು ಪ್ರಿಸಮ್ ಮೂಲಕ ಹಾದು ಹೋದಾಗ ಅದು ಹೇಗೆ 7 ವಿಭಿನ್ನ ಬಣ್ಣಗಳಾಗಿ ಒಡೆದು ಚದುರುತ್ತದೆಯೋ, ಹಾಗೆಯೇ ಶುದ್ಧವಾದ ಏಕೈಕ ವಾಸ್ತವವನ್ನ ಮಾಯೆಯು ಭೌತಿಕ ಜಗತ್ತಿನ 10 ಹಲವು ಆಕರ್ಷಣೆಗಳಾಗಿ ಒಡೆದು ನಮ್ಮನ್ನ ಗೊಂದಲಕ್ಕೀಡು ಮಾಡ್ತದೆ. ನಾವೇನ್ ಮಾಡ್ತೇವೆ? ಆ ಚದುರದ ಬಣ್ಣಗಳನ್ನೇ ನೋಡಿ ಅದೇ ನಿಜವಾದ ವಾಸ್ತವ ಅಂತ ಭ್ರಮಿಸುತ್ತೇವೆ. ಭಾಗ 4. ಅನ್ವೇಷಕನ 4 ಹಾದಿಗಳು. ಈ ಮಾಯೆಯ ಜಗತ್ತಿನಲ್ಲಿ ಕಷ್ಟ, ಕುತೂಹಲಗಳನ್ನು ಎದುರಿಸುವಾಗ ಮನುಷ್ಯರು ಭಗವಂತನ ಕಡೆಗೆ ಯಾವ ಹಾದಿಗಳನ್ನು ಹಿಡಿಯುತ್ತಾರೆ? ಇಲ್ಲಿ ಮುಖ್ಯವಾಗಿ 4 ವಿಭಿನ್ನ ಪ್ರೇರಣೆಗಳನ್ನು ನಾವು ಕಾಣಬಹುದು. ಕಷ್ಟಗಳು ಬಂದಾಗ ದುಃಖದಿಂದ ಪಾರಾಗಲು ದೈವವನ್ನು ಹುಡುಕುವವನು ಆರ್ತ. ಕೇವಲ ಅರಿಯುವ ಹಂಬಲದಿಂದ ಜ್ಞಾನದ ಹಸಿವಿನಿಂದ ಹುಡುಕುವವನು ಜಿಜ್ಞಾಸು. ಸಂಪತ್ತು, ಕೀರ್ತಿ ಮತ್ತು ಲೌಕಿಕ ಸುಖಗಳಿಗಾಗಿ ಪ್ರಾರ್ಥಿಸುವವನು ಅರ್ಥಾರ್ಥಿ. ಇವರೆಲ್ಲರೂ ಸಜ್ಜನರೇ,
ಆದರೆ ಇವರ ಭಕ್ತಿಯ ಹಿಂದೆ ಒಂದಲ್ಲ ಒಂದು ಆಪೇಕ್ಷೆ ಇರುತ್ತೆ. ಆದರೆ ಇವರೆಲ್ಲರಿಗಿಂತ ಸಂಪೂರ್ಣ ಭಿನ್ನವಾದವನು ಜ್ಞಾನಿ. ಈತ ಯಾವುದೇ ಷರತ್ತುಗಳಿಲ್ಲದೆ ಕೇವಲ ಸತ್ಯಕ್ಕಾಡಿ ಸತ್ಯವನ್ನು ಅರಸುತ್ತಾನೆ ಮತ್ತು ಅಂತಿಮ ವಾಸ್ತವದೊಂದಿಗೆ ಒಂದಾಗುತ್ತಾನೆ. ಭಾಗ 5 ಆಧುನಿಕ ಜಗತ್ತಿನಲ್ಲಿ ಸ್ಪಷ್ಟತೆ. ಪ್ರಾಚೀನ ತತ್ವ ಚಿಂತನೆಯ ಈ ಆಳವಾದ ವಿಚಾರಗಳನ್ನ ಇಂದಿನ ನಮ್ಮ ದಿನನಿತ್ಯದ ಜೀವನಕ್ಕೆ ಹೇಗೆ ಅಳವಡಿಸಿಕೊಳ್ಳಬಹುದು? ಜ್ಞಾನ, ವಿಜ್ಞಾನ, ಯೋಗ ಕೇವಲ ಬೌದ್ಧಿಕ ಜ್ಞಾನವಲ್ಲ, ಇದು ಜೀವನವನ್ನ ರೂಪಿಸುವ ಪ್ರಾಯೋಗಿಕ ವಿಜ್ಞಾನ. ಮಾನಸಿಕ ಸ್ಪಷ್ಟತೆ ಪಡೆಯೋದು 3 ಸರಳ ಹಂತಗಳನ್ನು ಒಳಗೊಂಡಿದೆ. ಮೊದಲನೇದಾಗಿ, ನಮ್ಮ ದೇಹ, ಮನಸ್ಸು, ಯಶಸ್ಸು ಅಥವಾ ಕಷ್ಟಗಳು ಇವೆಲ್ಲವೂ ತಾತ್ಕಾಲಿಕ, ಅಂದ್ರೆ ಅಪರ ಪ್ರಕೃತಿಯ ಭಾಗ ಅಂತ ಗುರುತಿಸುವುದು. ಎರಡನೇದಾಗಿ, ಎಂದಿಗೂ ನಾಶವಾಗದ ಶಾಶ್ವತವಾದ ಪ್ರಜ್ಞೆಯೊಂದಿಗೆ ನಮ್ಮ ನೈಜ ಅಸ್ತಿತ್ವವನ್ನು ಗುರುತಿಸಿಕೊಳ್ಳೋದು. ಮತ್ತು ಮೂರನೇದಾಗಿ, ಈ ತಿಳುವಳಿಕೆಯಿಂದ ಮೂಡುವ ಆಂತರಿಕ ಸ್ಪಷ್ಟತೆಯೊಂದಿಗೆ ನಮ್ಮ ಕರ್ತವ್ಯಗಳನ್ನು ಮಾಡೋದು. ಇದು ನಮ್ಮನ್ನ ಅಹಂಕಾರವಿಲ್ಲದ ಪ್ರಶಾಂತ ಮತ್ತು ಸಮರ್ಥ ನಾಯಕರನ್ನಾಗಿ ರೂಪಿಸುತ್ತದೆ. ಹಾಗಾದರೆ ಅಂತಿಮವಾಗಿ ಉಳಿಯುವ ಅತ್ಯಂತ ಪ್ರಮುಖ ಪ್ರಶ್ನೆ ಇದು: ನಮ್ಮ ದೈನಂದಿನ ನಿರ್ಧಾರಗಳು ಭೌತಿಕ ಭ್ರಮೆಯಿಂದ ಪ್ರೇರೇಪಿಸಲ್ಪಡ್ತಿವೆಯಾ ಅಥವಾ ಶುದ್ಧ ಪ್ರಜ್ಞೆಯಿಂದಲೇ? ಈ ಪ್ರಶ್ನೆ ಕೇವಲ ಒಂದು ತಾತ್ವಿಕ ವಿಚಾರಣೆಯಲ್ಲ, ಬದಲಾಗಿ ನಮ್ಮ ಅಸ್ತಿತ್ವದ ಮೂಲವನ್ನು ತಲುಪುವ ಎಚ್ಚರಿಕೆಯ ಗಂಟೆ. ಅಹಂಕಾರ ಮತ್ತು ಲೌಕಿಕ ಆಕರ್ಷಣೆಗಳ ಪರದೆಯನ್ನು ಸರಿಸಿ ಪ್ರತಿಯೊಂದರಲ್ಲೂ ಇರುವ ಆ ಶುದ್ಧ ಚೈತನ್ಯವನ್ನು ಗುರುತಿಸುವ ಪ್ರಕ್ರಿಯೆಯೇ ನಿಜವಾದ ಜ್ಞಾನೋದಯ. ಬಾಹ್ಯ ಜಗತ್ತಿನ ಗದ್ದಲವನ್ನು ಮೀರಿ ಆಂತರಿಕ ಪ್ರಜ್ಞೆಯತ್ತ ಸಾಗುವ ಈ ಆಳವಾದ ಅನ್ವೇಷಣೆ ನಮ್ಮೆಲ್ಲರ ದೃಷ್ಟಿಕೋನವನ್ನು ಶಾಶ್ವತವಾಗಿ ಬದಲಾಯಿಸುವಂತಾಗಲಿ. ಶುದ್ಧ ಪ್ರಜ್ಞೆಯ ಈ ಶೋಧನೆ ನಿರಂತರವಾಗಿರಲಿ.